ಇರುತ್ತೆ. ಬೇರೆ ಬೇರೆ ಪ್ಲಾನ್ಗಳು ಯಾರ ಜೊತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರೋ ಪ್ಲಾನ್ ಹಾಕೊಂಡಿದ್ದೀರಾ? So this is a fourth Kannada movie. So we recently announced one with Sri Murli, and soon we'll announce a movie with Shivraj Kumar sir. So the story is almost finalized, and with Dhruv Sarja sir, we've been talking for a while. We are yet to finalize the story. So this year we'll have four Kannada movies in making, at least in 2025. Our 50th movie, and we are doing something in the scale of Avatar, but it is more with the tribal and animal background. We have not finalized the cast. So this movie, the team is working for almost 6 years in developing various visual elements. So the casting, I don't know who they're going to be, but the 50th movie will be announcing soon. But that will be a pan-global movie. That is a pan-global movie. So it will be in English, Telugu, Kannada, Hindi, and maybe few other foreign languages. ಮಾಸ್ಟರ್ ಟೀಸರ್ ತುಂಬ ಪ್ರಾಮಿಸಿಂಗ್ ಆಗಿದೆ, ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ತುಂಬ ಹೋಮ್ವರ್ಕ್ ಮಾಡಿದೆ ಅನ್ಸುತ್ತೆ ಇದು ಟೀಸರ್. ಸೊ ಅದು ಎರಡು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಏನಿರುತ್ತೆ ಅಂತ ತೋರಿಸಿದ್ವಿ ಒಬ್ಬ ಮನುಷ್ಯನಲ್ಲಿ. ಅದು ಹೋಗ್ತಾ ಹೋಗ್ತಾ ಒಂದೊಂದಾಗೆ ಹೇಳ್ತೀನಿ ಸರ್. ಓಕೆ, ಆಮೇಲೆ ಬೇರೆ ಯಾರು ಇರ್ತಾರೆ ಆರ್ಟಿಸ್ಟ್ಗಳೆಲ್ಲ? ವಿ ಆರ್ ಫೈನಲೈಸಿಂಗ್ ಸರ್, ಒಬ್ಬೊಬ್ಬರನ್ನಾಗೆ ಫೈನಲೈಸ್ ಮಾಡ್ತಾ ಇದ್ದೀವಿ. ಓಕೆ, ವಿತಿನ್ 1 ವೀಕ್ ಫೈನಲೈಸ್ ಮಾಡಿಬಿಡ್ತೇವೆ. ಸಂಕ್ರಾಂತಿಗೆ ಏನು ಆರ್ಟಿಸ್ಟು ಏನು ಹೇಗಿದೆ ಅಂತ ಇದಾಗುತ್ತೆ. ಆಲ್ಮೋಸ್ಟ್ 90% ಫೈನಲೈಸ್ ಮಾಡಿದ್ದೀವಿ ಸರ್. ಈಗ ಫೆಬ್ರವರಿ 1st or 2nd ವೀಕಿಂದ ಡೇಟ್ಸ್ ಅಂತ ಹಾಕಿದಾಗ ದೆನ್ ಹೇಳ್ತೇನೆ. ಅಂದರೆ ಮಾಟ ಮಂತ್ರ ಅದರ ಬಗ್ಗೆ ಎಲ್ಲ ಹೇಳಕ್ಕೆ ಹೋಗಿದ್ರೆ ಹೇಗೆ? ಮಾಟ ಮಂತ್ರ ಅದ್ರ ಬಗ್ಗೆ ಇಟ್ಸ್ ಅ ಮಿಕ್ಸ್ಚರ್ ಸರ್, ಮಿಕ್ಸ್ಚರ್. ಇಲ್ಲಿ ಮಾಟ ಮಂತ್ರದ್ದೇ ಅಂತ ನಾವು ಆ ಥರದ್ದು ಇದ್ರೂ ಕೂಡ ಸೈಂಟಿಫಿಕಲಿ ಕೂಡ ಅದನ್ನು ಹೇಳ್ತಾ ಹೋಗ್ತಾ ಇರ್ತೇವೆ. ಅಂದರೆ ಅಘೋರಿ ಕ್ಯಾರೆಕ್ಟರ್ ನೀವು ಮಾಡ್ತಾ ಇದ್ದೀರಾ? ಇಲ್ಲ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬ ಆಯಿತು. ಈಗ ನಾನು ಹೇಳಿದಲ್ಲ, ಇದೊಂದು ಕ್ಷುದ್ರ ಹಾಗೂ ರುದ್ರ, ನಾನು ಎರಡು ಆ್ಯಸ್ ಅ ಆ್ಯಕ್ಟರ್ ಈಗ ಡೈರೆಕ್ಟ್ ಹೇಳಿದ್ರೆ ಕನ್ವೆ ಮಾಡಬೇಕಲ್ಲ ಪರ್ಫಾರ್ಮೆನ್ಸಲ್ಲಿ. ಸೊ ಅದು ಮೇಕಪ್ ಏನೇ ಹಾಕಿದ್ರೂ ಕೂಡ ಕನ್ವೇಯಿಂಗ್ ಫ್ಯಾಕ್ಟ್ರಿ ಇರುತ್ತಲ್ಲ, ಸೊ ಆ ಥರದಲ್ಲಿ ತುಂಬ ಇದೆ ಸರ್. ಖಂಡಿತವಲ್ಲ ಸರ್, ಖಂಡಿತವಲ್ಲ. ನಾನು ಮಾಡ್ತಾ ಇದ್ದೀನಿ ಸರ್. ನಾನು ಚಿಕ್ಕ ವಯಸ್ಸಿಂದನೇ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟೆ ಸರ್. ನಾನು ಒಂದು 95-96 ಅವಾಗ್ಲೇನೆ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟೆ, ಚಿಕ್ಕ ಸ್ಟಡಿ ಮಾಡ್ಬೇಕಾದ್ರೇನೆ. ಬಟ್ ಡೈರೆಕ್ಷನ್ ಮಾಡಬೇಕು ಅಂತ ಮೈಂಡಲ್ಲಿ ಇಲ್ಲ ಸರ್. ನನಗೆ ಒಂದ್ಸತಿ ವಂಶಿ ಸಿನಿಮಾ ಮಾಡ್ಬೇಕಾದ್ರೆ ಅಪ್ಪು ಸರ್ ಹೇಳಿದ್ರು, ಧನು ನೀನು ಒಂದಲ್ಲ ಒಂದ್ಸಲ ನೀನ್ ಡೈರೆಕ್ಟರ್ ಆಗ್ತೀಯಾ ಅಂತ. ಅಬ್ರಾಡಲ್ಲಿದ್ವಿ. ನೀವ್ ಯಾಕೆ ಹೇಳ್ತಾ ಸರ್ ಇದು ಅಂತ. ಇಲ್ಲ ಕಣ, ನೀನ್ ಆಗ್ತೀಯಾ, ನಿನಗೆ ಗೊತ್ತಿಲ್ಲ, ನೀನ್ ಆಗ್ತೀಯಾ ಅಂದ್ರು. ಸರ್ ನಂಗೆ ಅದೆಲ್ಲ ಐಡಿಯಾ ಇಲ್ಲ ಸರ್, ನಾನು ಬರೀ ಡ್ಯಾನ್ಸ್ ಅದು ಇದು ಮಾಡ್ಕೊಂಡು ಹೋಗ್ತೀನಿ ಸರ್ ಅಂತ. ನಿನಗೆ ಗೊತ್ತಾಗುತ್ತೆ ಬಿಡು ಅಂದ್ರು. ಇವತ್ತು ಅವ್ರಿಲ್ಲ ಅಷ್ಟೇನೆ, ಬಟ್ ಅವ್ರು ಅನ್ಕೊಂಡಿದ್ದಾಗಿದೆ. ಕೊರಿಯೋಗ್ರಫಿ ಆಲ್ರೆಡಿ ಒಂದು 500 ಮೂವೀಸ್ ಆಗಿದೆ ಸರ್. ನಾನು ಡ್ಯಾನ್ಸರ್ ಆಗಿಂದ ಅಸಿಸ್ಟೆಂಟ್ ಆಗಿ ಒಂದು ಮೋರ್ ದೆನ್ 10,000 ಸಾಂಗ್ಸ್ ಮಾಡಿದ್ದೀನಿ ಸರ್ ಅಸಿಸ್ಟೆಂಟ್ ಆಗಿ. ಚಿಕ್ಕ ವಯಸ್ಸಿಂದ ಇಲ್ಲೇ ಇರೋದ್ರಿಂದ ಹಂಗ್ ಮಾಡಿದೀನಿ. ಕೊರಿಯೋಗ್ರಫಿ 500 ಮೂವೀಸ್ ಆಗಿದೆ ಸರ್. ಅದೇ ಸರ್, ಸ್ಕೂಲಿಂದಾನೇ ಇಲ್ಲಿ ಬಂದ್ಬಿಟ್ಟೆ ಸರ್. ಇದು ಒಂದು ಸ್ಕೂಲೇ ನನಗೆ. ಸೊ ಇಲ್ಲಿರೋರಿಗೆಲ್ಲ ಸೀನಿಯರ್ ಅಂದ್ರೆ ನಮ್ ಧನುನೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒನ್ ಲಾಸ್ಟ್ ಕ್ವೆಶ್ಚನ್. ನೀವು ಅಂದ್ರೆ ಇಷ್ಟ, ನಿಮ್ ಕ್ಯಾರೆಕ್ಟರ್ ಅಂದ್ರೆ ಇಷ್ಟ ಅನ್ನೋ ಅದಕ್ಕೋಸ್ಕರ ಕುತ್ಕೊಂಡು ಹೋಮ್ವರ್ಕ್ ಮಾಡ್ದಿರಂಗೆ ನಿಮ್ದು ನೋಡ್ತಾ ಇದ್ದೆ, ಸ್ಕೂಲ್ ಹೋಮ್ವರ್ಕ್ ಬಿಟ್ಬಿಟ್ಟು. ಸೊ ಆ ತರ ಅಭಿಮಾನಿ. ಅಂಡ್ ಇವಾಗ ನಿಮ್ ಎಲ್ರು ಹೇಳಿದ್ರು ರೊಮ್ಯಾಂಟಿಕ್ ನೋಡಿದೀವಿ, ಕಾಮಿಡಿ ಜಾನರ್ ಅಲ್ಲಿ ನೋಡಿದೀವಿ, ಎಲ್ಲ ನೋಡಿದೀವಿ ಅಲ್ವಾ? ಸೊ ಈ ತರ ಒಂದ್ ಕ್ಯಾರೆಕ್ಟರ್ಗೆ ನೀವ್ ಯಾವ ತರ ಪ್ರಿಪೇರ್ ಆಗಿದ್ದೀರಾ? ಅಂದ್ರೆ ಯಾವ ತರ ಹೋಮ್ವರ್ಕ್ ಮಾಡ್ತಾ ಇದ್ದೀರಾ? ಹೆಂಗೆ ಚಾಲೆಂಜಿಂಗ್ ಇದೆಯಾ, ಹೇಗೆ? ಮೇಡಮ್, ನಾವೆಲ್ಲ ಇರೋದು ಕ್ರಿಯೇಟಿವ್ ಫೀಲ್ಡ್ ಆಗಿರೋದ್ರಿಂದ ನೀವೇನೇ ಒಂದು ಫ್ರೇಮ್ ಹಾಕೋಬೋದಷ್ಟೇ. ಫ್ರೇಮ್ ಹಾಕೋಬೋದು, ನಾನು ಈ ಥರ ಮಾಡ್ತೀನಿ ಅಂತ. ಆನ್ ದ ಲೊಕೇಶನ್ ನೀವು ವಿತ್ ಡೈಲಾಗ್ಸ್ ಈಗ ಕೂತ್ಕೊಂಡು ನೀವು ಡೈಲಾಗ್ಸ್ ಕೇಳಿದಾಗ ಒಂದು ಹೊಡಿಬೋದು. ಬಟ್ ವಿತ್ ಮೇಕಪ್ ಲೊಕೇಶನ್ ಇದ್ದಾಗ ನಿಮ್ಗೆ ಬೇರೆ ಐಡಿಯಾಸ್ ಬರ್ಬೋದು. ಬಿಕಾಸ್ ಕ್ರಿಯೇಟಿವ್ ಎನಿ ಟೈಮ್ ಅದು ಚೇಂಜ್ ಆಗ್ತಾನೆ ಇರುತ್ತೆ.
ಹೋಮ್ವರ್ಕ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಈಗ ಥರ ತತ್ತರ ಅದೇನು ಹೋಮ್ವರ್ಕ್ ಇರಲಿಲ್ಲ. ಜಸ್ಟ್ ನನಗೆ ಡೈಲಾಗ್ ಕಳಿಸಿದ್ರು, ನಾನು ಯೋಚನೆ ಮಾಡ್ತೇವೆ ನಾನು ಬೇರೆ ಥರದ್ದು ಹೇಗೆ ಡೆಲಿವರ್ ಮಾಡ್ಬೋದು ಅಂತ. ಸೊ ಒಂದು ಫ್ರೇಮ್ ಹಾಕ್ಕೊಂಡಿದ್ದೆ. ವೈಲ್ ಶೂಟಿಂಗ್ ಇವೆಲ್ಲ ಎಲ್ಲ ನೋಡಿರೋಂಥವನು, ಒಬ್ಬ ಅಘೋರಿ ಥರ ಇರೋವನ್ಗೆ ಅವ್ನು ಏನು ಎಕ್ಸೈಟ್ ಆಗಲ್ಲ, ಅವನು ಫ್ಲಾಟ್ ಆಗಿರ್ತಾನೆ ಅಲ್ವಾ. ಎಲ್ಲ ನೋಡಿದ್ ಎಲ್ಲ ಎನರ್ಜಿ ಇದೆ ಅಂಥವನು. ಬಟ್ ಅವನ ಬಗ್ಗೆ ಹೇಳಬೇಕಾದ್ರೆ ಮಾತ್ರ ನನ್ನನ್ನು ಯಾರು ಎದುರಾಕೊಳ್ಳೋಕ್ಕಾಗಲ್ಲ ಅನ್ನೋದಲ್ಲ, ಅದನ್ನೊಂಥರ ನಗನಗ್ತಾ ಹೇಳಬೇಕು ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಅದು ಆನ್ ದ ಲೊಕೇಶನ್ ಮಾಡಿದ್ದು. ಸೊ ಫ್ರೇಮ್ ಇರುತ್ತೆ ಪ್ರತಿಯೊಂದು. ಸೊ ವೈಲ್ ಆ್ಯಕ್ಟಿಂಗ್, ಪರ್ಫಾರ್ಮಿಂಗ್ ಆ್ಯಂಡ್ ನಿಮ್ಮ ಕೋ ಆರ್ಟಿಸ್ಟ್ ಜೊತೆ ಪರ್ಫಾರ್ಮ್ ಮಾಡಬೇಕಾದ್ರೆ ಅದೆಲ್ಲ ಚೇಂಜ್ ಆಗುತ್ತೆ.